ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ. ಬೀದರಿನ ಜೆಎನ್ಟಿ ಕಾಲೇಜಿನಲ್ಲಿ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ಬೀದರ್ನಲ್ಲಿ ಉಗ್ರ ಪ್ರತಿಭಟನೆ. ಸರ್ಕಾರಿ ಶಾಲಾ ಪ್ರಾರಂಭೋತ್ಸವ ಜನವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಪಠ್ಯಪುಸ್ತಕ ವಿತರಣೆ ಕಾರ್ಯಕ್ರಮ. ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ 299ನೇ ಜಯಂತಿ ಕಾರ್ಯಕ್ರಮ. ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಶರಣಬಸಪ್ಪ ಸಗೂರ್ಗೆ ದಲಿತ ಸಂಘಟನೆಗಳ ಬೆಂಬಲ. ರಾಜ್ಕುಮಾರ್ ಮೂಲಭಾರತಿ. ದೇವೇಂದ್ರ ಸೋನಿಯವರ ಹುಟ್ಟುಹಬ್ಬ. ವಿವಿಧ ಸಂಘಟನೆಗಳು ಹಾಗೂ ಮುಖಂಡರಿಂದ ಶುಭಾಶಯಗಳು. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆ ಕುರಿತು ಮಾಹಿತಿ ನೀಡಲು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು, ಜೂನ್ 4ರಂದು ನಡೆಯಲಿರುವ ಬೀದರ್ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿಗೆ 10 ಮತ ಎಣಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೇಳಿದ್ದರು. ಪ್ರತಿ ಮತ ಎಣಿಕಾ ಕೇಂದ್ರಗಳಲ್ಲಿ 14 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿದೆ. ಚುನಾವಣಾ ಅಭ್ಯರ್ಥಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 14 ಏಜೆಂಟರುಗಳನ್ನು 14 ಟೇಬಲ್ಗಳಿಗೆ ಹಾಗೂ 1 ಕಾಯ್ದಿರಿಸಿದ ಏಜೆಂಟರುಗಳನ್ನು ನೇಮಕ ಮಾಡುವಂತೆ ಅಭ್ಯರ್ಥಿಗಳಿಗೆ ಸೂಚಿಸಲಾಗಿದೆ. 3628 ಅಂಚೆ ಮತಪತ್ರಗಳು ಇಲ್ಲಿಯವರೆಗೆ ಸ್ವೀಕೃತವಾಗಿರುತ್ತವೆ. ಅಂಚೆ ಮತಪತ್ರಗಳ ಎಣಿಕೆಗೆ 7 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದ್ದರು. ಮತ ಎಣಿಕೆ ಕೇಂದ್ರದಲ್ಲಿ ಮೊಬೈಲ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು, ಮತ ಎಣಿಕೆ ಕೇಂದ್ರದ ಒಳಗಡೆ ಮೊಬೈಲ್ಗಳನ್ನು ತರದಂತೆ ಸೂಚಿಸಲಾಗಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನಗಳಂತೆ ಮತ ಎಣಿಕಾ ಕೇಂದ್ರದಲ್ಲಿ ಹಾನಿಕಾರಕ ಸೇವನೆಗಳಾದ ವಿವಿಧ ರೀತಿಯ ತಂಬಾಕು, ಗುಟ್ಕಾ, ಬೀಡಿ, ಸಿಗರೇಟ್, ಬೆಂಕಿಪಟ್ಟಣ, ಲೈಟರ್, ಮದ್ಯಪಾನಗಳು ಹಾಗೂ ವಿದ್ಯುನ್ಮಾನ ಯಂತ್ರಗಳಾದ ಸ್ಮಾರ್ಟ್ ವಾಚ್, ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಹಾಗೂ ಮಾರಕ ಶಸ್ತ್ರಗಳಾದ ಗನ್, ಖಡ್ಗ, ಚಾಕು, ಚೂರಿ ಇತರೆ ವಸ್ತುಗಳನ್ನು ತರುವುದನ್ನು ನಿಷೇಧಿಸಲಾಗಿದೆ. ಜೂನ್ 4ರಂದು ಮತಗಟ್ಟೆಗಳ ಭದ್ರತಾ ಕೋಣೆಯು ಬೆಳಗ್ಗೆ 7:20ಕ್ಕೆ ತೆರೆಯಲಾಗುವುದು. ಬೆಳಗ್ಗೆ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಕಾರ್ಯ ಪ್ರಾರಂಭಿಸಲಾಗುತ್ತದೆ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರಗಳಲ್ಲಿ ಬೆಳಗ್ಗೆ 8:05ಕ್ಕೆ ವಿದ್ಯುನ್ಮಾನ ಮತಯಂತ್ರಗಳ ಮತ ಎಣಿಕೆ ಕಾರ್ಯ ಪ್ರಾರಂಭಿಸಲಾಗುವುದು. ಮಾಧ್ಯಮ ಕೇಂದ್ರಗಳಲ್ಲಿ ಮಾತ್ರ ಪತ್ರಕರ್ತರಿಗೆ ಮೊಬೈಲ್ ಫೋನ್ ಬಳಸಲು ಅವಕಾಶವಿದ್ದು, ಮಾಧ್ಯಮ ಕೇಂದ್ರದಲ್ಲಿ ಅಳವಡಿಸಲಾದ ಸ್ಕ್ರೀನ್ ಮೇಲೆ 8 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಫಲಿತಾಂಶವು ಪ್ರತಿ ಸುತ್ತಿನ ನಂತರ ಪ್ರಕಟಿಸಲಾಗುವುದು. ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆ ದಿನಾಂಕ 3/6/2024 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 5/6/2024 ಬೆಳಗ್ಗೆ 6 ಗಂಟೆಯವರೆಗೆ ಬೀದರ್ ಜಿಲ್ಲಾದ್ಯಂತ ಶುಷ್ಕ ದಿನ ಘೋಷಿಸಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಬೀದರ್ ನಗರದ BV ಭೂಮರೆಡ್ಡಿ ಕಾಲೇಜಿನಲ್ಲಿ ಜೂನ್ 4ರಂದು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಇರುವುದರಿಂದ ಕಾಲೇಜಿನ ಮುಖ್ಯ ದ್ವಾರದ ಎದುರುಗಡೆ ರಸ್ತೆ ಸಂಚಾರ ಬದಲಾವಣೆ ಮಾಡಲಾಗಿದ್ದು, ಮೈಲೂರು ಕ್ರಾಸ್ದಿಂದ ಗುಂಪಾ ಕಡೆ ಹೋಗುವ ವಾಹನಗಳು ಮೈಲೂರು ಗ್ರಾಮ ಹಾಗೂ ಮೈಲೂರು ರಿಂಗ್ ರೋಡ್ ಮೂಲಕವಾಗಿ ತೆರಳುವುದು ಹಾಗೂ ಗುಂಪಾ ಕಡೆಯಿಂದ ಬೊಮ್ಮಗುಂಡೇಶ್ವರ ವೃತ್ತದ ಕಡೆಗೆ ತೆರಳುವ ವಾಹನಗಳು ಯುನೈಟೆಡ್ ಆಸ್ಪತ್ರೆಯಿಂದ ಗುರುನಾನಕ್ ಶಾಲೆ ಕಡೆ ಹಾಗೂ ಮೈಲೂರು ಗ್ರಾಮದ ಮೂಲಕವಾಗಿ ರಸ್ತೆ ಮಾರ್ಗಗಳನ್ನು ಬದಲಾಯಿಸಲಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL ಅವರು ಮಾತನಾಡಿ, ಬೀದರ್ ನಗರದ BVB ಕಾಲೇಜಿನಲ್ಲಿ ನಡೆಯುವ ಲೋಕಸಭೆ ಚುನಾವಣೆಯ ಮತ ಎಣಿಕೆಗೆ ಅಗತ್ಯ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕಾಲೇಜಿನ ಮೊದಲ ಗೇಟ್ನಿಂದ ಅಭ್ಯರ್ಥಿಗಳು ಹಾಗೂ ಏಜೆಂಟರಿಗೆ ಹೋಗಲು ಅವಕಾಶ ಮಾಡಲಾಗಿದೆ. 2ನೇ ಗೇಟ್ನಿಂದ ಮತ ಎಣಿಕೆಗೆ ನಿಯೋಜಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಪತ್ರಕರ್ತರಿಗೆ ಹೋಗಲು ಅವಕಾಶ ಮಾಡಲಾಗಿದೆ. ನಿಷೇಧಿತ ವಸ್ತುಗಳನ್ನು ಮತ ಎಣಿಕೆ ನಡೆಯುವ ಕೇಂದ್ರದ ಒಳಗಡೆ ತರದಂತೆ ಕಾಲೇಜಿನ ಎದುರುಗಡೆ ಬೋರ್ಡ್ ಹಾಕಲಾಗಿದೆ. ಚುನಾವಣೆ ಮತ ಎಣಿಕೆ ಕಾರ್ಯಕ್ಕೆ ನಿಯೋಜಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ID ಕಾರ್ಡ್ಗಳನ್ನು ಧರಿಸಿ ಒಳಗಡೆ ಬರಬೇಕೆಂದು ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಚುನಾವಣಾ ತಹಶೀಲ್ದಾರ್ ಅಣ್ಣರಾವ್ ಪಾಟೀಲ್, ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ G ಸುರೇಶ್ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೌಂಟಿಂಗ್ ಎಕ್ಸಾಕ್ಟ್ಲಿ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟದು ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ
8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟದ್ದು ಸ್ಟಾರ್ಟ್ ಆಗ್ತೈತಿ. ಅದು ಸ್ಟಾರ್ಟ್ ಆದ ಒಂದು 5 ನಿಮಿಷಕ್ಕೆ ಸೊ EVM ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. 8-5 ಗಂಟೆಗೆ ಎಲ್ಲ 8 ಕಡೆ ಎಟ್ ಎ ಟೈಮ್ ಸ್ಟಾರ್ಟ್ ಆಗ್ತೈತಿ. ಯಾವುದಕ್ಕೆ ಯಾವುದು ಡಿಪೆಂಡ್ ಇಲ್ಲ. ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಅಂದರೆ ಇಂಡಿಪೆಂಡೆಂಟ್, ಇವ್ರದ್ದು ರೌಂಡ್ ಒಬ್ರದ್ದು ಮುಂದೆ ಹೋಗ್ಬೋದು, ಇನ್ನೊಬ್ರು ಸ್ಲೋ ಇದ್ದವ್ರು ನಿಧಾನ ಆಗ್ಬೋದು. ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಏಕಕಾಲಕ್ಕೆ ನಡೀತಾವ. ಸೊ 8-5ಕ್ಕೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ EVM ಕೌಂಟಿಂಗ್ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಅಭ್ಯರ್ಥಿಗಳಿಗೆ ನಾವು ಸಿಂಪಲ್ ಕ್ಯಾಲ್ಕುಲೇಟರ್ ತೊಗೊಂಡು ಬರಲಿಕ್ಕೆ ಅಲೋ ಮಾಡೀವಿ. ಯಾಕಂದ್ರೆ ಅವರು 14 ಟೇಬಲ್ದಲ್ಲಿ ಬಿದ್ದದ್ದು ಓಟು ಟೋಟಲ್ ಮಾಡ್ಕೊಳ್ಳಿಕ್ಕೆ ಬೇಕಲ್ಲ ಅವ್ರಿಗೆ. ಹೀಗಾಗಿ ಕ್ಯಾಲ್ಕುಲೇಟರ್ ಅಲೋ ಮಾಡೀವಿ. ಪೆನ್ನು ಬರ್ಕೊಳ್ಳಿಕ್ಕೆ ಮತ್ತು ಪೇಪರ್ಗಳನ್ನು ಕ್ಯಾಂಡಿಡೇಟು ಮತ್ತು ಏಜೆಂಟ್ಗಳು ತೊಗೊಂಡು ಬರಲಿಕ್ಕೆ ನಾವು ಅಲೋ ಮಾಡಿದ್ದೀವಿ. ಇನ್ನು ಮೀಡಿಯಾ ಸೆಂಟ್ರ್ ಕುರಿತು ಈಗಾಗಲೇ ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದಂಗೆ ಪತ್ರಕರ್ತರಿಗೆ ಮೊಬೈಲ್ ಬಳಸಲಿಕ್ಕೆ ಅವಕಾಶ ಇದೆ. ಆಮೇಲೆ ಮೀಡಿಯಾ ಸೆಂಟ್ರದಲ್ಲಿ ನಾವು ಸ್ಕ್ರೀನ್ ಹಾಕಿವಿ. ಸೊ ಲಾಸ್ಟ್ ಟೈಮ್ ಹಾಕಿದಂಗೆ ಸೊ ನಮ್ಮದು ಡಾಟಾ ಎಂಟ್ರಿ ಒಂದು 14 ಟೇಬಲ್ದು ರೌಂಡ್ ಮುಗಿದ ಕೂಡಲೇ ಯಾರು ಅಂತೇಳಿ 2 ಎಂಟ್ರಿ ಆಗ್ತವೆ. ಒಂದು ಎನ್ಕೋರ್ ಅಂತೇಳಿ ಎಲೆಕ್ಷನ್ ಕಮಿಷನ್ದು ಸಾಫ್ಟ್ವೇರ್ ಇದೆ, ಪೋಲಿಂಗ್ ಬೂತ್ ವೈಸ್ ಎಂಟ್ರಿ ಆಗ್ತೈತಿ. ಒಂದನೇ ರೌಂಡ್ಗೆ 14 ಪೋಲಿಂಗ್ ಬೂತ್ಸ್ ಅದಾವಂದ್ರೆ ಎಲ್ಲ 14 ಪೋಲಿಂಗ್ ಬೂತದ್ದು ಎಂಟ್ರಿ ಆಗ್ತೈತಿ. ಎಂಟ್ರಿ ಆಗಿ ಪ್ರಿಂಟ್ ತೊಗೊಂಡು ಡಾಟಾ ಎಂಟ್ರಿ ಕರೆಕ್ಟ್ ಆಗೈತಿಲ್ಲ ಅಂತೇಳಿ ನೋಡಿಕೊಂಡು ಯಾರು ಸಹಿ ಮಾಡ್ತಾರೆ. ಅಲ್ಲೇ ನಮಗೆ ಮತ ಎಣಿಕೆಗೆ ಒಬ್ಬರೇ ಅಬ್ಸರ್ವರ್ ನೇಮಕ ಆಗ್ಯಾರ ಎಲೆಕ್ಷನ್ ಕಮಿಷನ್ದ. ಥ್ರೂಔಟ್ ಕರ್ನಾಟಕದಲ್ಲಿ ಈಚ್ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬರೊಬ್ಬರು ಅಬ್ಸರ್ವರ್ ಅದರ. ಲಾಸ್ಟ್ ಟೈಮ್ ಬಂದ ಎಲೆಕ್ಷನ್ ಅಬ್ಸರ್ವರ್ ಯಾರಿದ್ರಲ್ಲ ದೀಪಂಕರ್ ಮಹಾಪಾತ್ರ, ಅವರೇ ನಮ್ಮದು ಕೌಂಟಿಂಗ್ ಅಬ್ಸರ್ವರ್ ಅದರ, ಅವರು ಒಬ್ಬರೇ ಇರ್ತಾರೆ. ಹೀಗಾಗಿ ಅವರೆಲ್ಲ ರೂಮ್ಗೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಅವರು ತಮ್ಮ ಪರವಾಗಿ ಒಬ್ಬ ಮೈಕ್ರೋ ಅಬ್ಸರ್ವರ್ನ ಡೆಪ್ಯೂಟ್ ಮಾಡಿರ್ತಾರೆ ARO ಜೊತೆ. ARO ಮತ್ತು ಮೈಕ್ರೋ ಅಬ್ಸರ್ವರ್ ಆ ಸೀಟಿಗೆ ಸಹಿ ಮಾಡಿದ ಕೂಡಲೇ ಸೊ ಅದು ಆನ್ಲೈನ್ ಆಗ್ತೈತಿ. ಸೊ ನನಗೆ ಮಾಹಿತಿ ಬಂದ ಕೂಡಲೇ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ, ಗ್ಯಾಪ್ ಏನಾಗೋದಿಲ್ಲ. ಸೊ ನಡೆದ್ರೆ ಏನೂ ತೊಂದರೆ ಇಲ್ಲ. ಸೊ ಔಟ್ ಆಫ್ ಕಂಟ್ರೋಲ್ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರತಿ ಸಲ ಮತ ಎಣಿಕೆ ದಿನದಂದು ಸೆಕ್ಷನ್ 144 ಹಾಕ್ಕೊಂಡಿದ್ದೀವಿ. ಆಮೇಲೆ ಸಂಚಾರ ಬದಲಾವಣೆಯನ್ನು ಸಹ ನಾವು ಮಾಡಿಕೊಂಡಿದ್ದೀವಿ. ಸೊ ಯಾವುದು ನಿಷೇಧಿತ ಮಾರ್ಗ ಮಾಡಿವಿ ಅದ್ರ ಬದಲಾಗಿ ಯಾವ ಮಾರ್ಗ ಅಡ್ಡಾಡ್ಬೇಕು ಅನ್ನೋದು ನಾವು ಈಗಾಗಲೇ ನೋಟಿಫೈ ಮಾಡಿದ್ದೀವಿ. ಅದ್ರ ಮಾಹಿತಿಯನ್ನು ಸಹ ನಾವು ತಮಗೆ ನೀಡಿದ್ದೀವಿ. ವಿಜಯೋತ್ಸವ ಅಂತಲ್ಲ, ಈಗ ಸಹಜವಾಗಿ ಏನಂತಂದರೆ ಇಲೆಕ್ಷನ್ ಇದು ಪ್ರೊಸೆಸ್ ಮುಗಿದ ಮೇಲೆ ಸರ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಸಹಜವಾಗಿ ಫಾಲೋವರ್ಸ್ ಅವರೆಲ್ಲ ಬಂದಿರ್ತಾರೆ. ಸೊ ಬಂದವರು ಏನಂತಾರೆ ವಾಪಸ್ ಏನಂದರೆ ಹೋಗ್ತಾರೆ. ಕೆಲವೊಬ್ರು ಏನಂದರೆ ದೇವಸ್ಥಾನಗಳಿಗೆ ಹೋಗೋದಿರ್ಬೋದು, ಇನ್ನೊಂದಿರ್ಬೋದು. ಸೊ ಅವಾಗ ಯಾರು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಪೀಸ್ಫುಲ್ಲಾಗಿ ಅವ್ರನ್ನ ಕರ್ಕೊಂಡು ಹೋಗೋ ಥರ ಪೀಸ್ಫುಲ್ ಡಿಸ್ಪರ್ಸ್ಮೆಂಟ್, ಶಾಂತ ರೀತಿಯಿಂದ ಡಿಸ್ಪರ್ಸ್ಮೆಂಟ್ ಮಾಡಲಿಕ್ಕೆ ಅವರಿಗೆ ತಿಳಿಸಿದ್ದಾರೆ ಆಲ್ರೆಡಿ ಸರ್. ನಿನ್ನೆ ಮೀಟಿಂಗ್ ಮಾಡಿದಾಗ ಆ ವಿಷಯನ ಎಲ್ಲ ಪಾರ್ಟಿಯವರಿಗೆ ತಿಳಿಸಿದ್ದಾರೆ. ಡಿಜೆ ಅಲೌಡ್ ಇಲ್ಲ. ಎರಡು ಏನಂತಂದರೆ ಗೇಟ್ಗಳನ್ನು ಮಾಡಲಾಗಿರ್ತದೆ. ಒಂದು ಗೇಟ್ನಲ್ಲಿ ಕೇವಲ ಕ್ಯಾಂಡಿಡೇಟ್ ಅವರು ಮತ್ತು ಏಜೆಂಟ್ ಅವರಿಗೆ ಹೋಗಲಿಕ್ಕೆ ಮಾತ್ರ ಅಲ್ಲಿಂದ ನಾವು ಅವಕಾಶ ಮಾಡ್ತೀವಿ. ಅಲ್ಲಿ ಏನಂದರೆ ರೆವಿನ್ಯೂ ಇಲಾಖೆಯಿಂದ ಕೂಡ ಒಬ್ಬರು ಲೈಸನ್ ಮಾಡಲಿಕ್ಕೆ ಇರ್ತಾರೆ. ಯಾಕಂದರೆ ಅವನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಅವ್ರದ್ದು ಐಡಿಗಳನ್ನು ಇದನ್ನು ಪೊಲೀಸ್ ಇಲಾಖೆ ಇರ್ತದೆ. ಅದರ ಜೊತೆಗೆ ಏನೇನು ತರಬಾರ್ದು ಅನ್ನುವಂಥದ್ದನ್ನು ನಿಷೇಧ ಇರುವಂಥದ್ದನ್ನು ದೊಡ್ಡ ಬೋರ್ಡ್ ಕೂಡ ಅಲ್ಲಿ ಹಾಕಲಾಗಿದೆ. ಮೇನ್ ಅದರಲ್ಲಿ ಮೊಬೈಲ್ ಫೋನ್ ಆಗಲಿ ಸ್ಮಾರ್ಟ್ ವಾಚ್, ಯಾಕಂದರೆ ಇವತ್ತು ಸ್ಮಾರ್ಟ್ ವಾಚ್ ಕೂಡ ಏನಂದರೆ ಕನೆಕ್ಟೆಡ್ ಇರ್ತದೆ, ಆದ್ದರಿಂದ ಸ್ಮಾರ್ಟ್ ವಾಚ್ ಕೂಡ ಬ್ಯಾನ್ ಮಾಡಲಾಗಿದೆ. ಮತ್ತು ಇನ್ನು ಯಾವುದೇ ರೀತಿಯಾದಂತಹ ಮಾದಕ ವಸ್ತು ಆಗಲಿ ಅಥವಾ ಏನು ಕಂಬಸ್ಟಿಬಲ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಅಂದರೆ ಈ ದಹ್ಯ ವಸ್ತು ಆಗಲಿ ಅಂಥದನ್ನು ತರಬಾರ್ದು ಅಂತ. ಜೊತೆಗೆ ಇನ್ನೊಂದು ಗೇಟ್ನಲ್ಲಿ ಏನು ಇಲೆಕ್ಷನ್ಗೋಸ್ಕರ ಕೆಲಸ ಏನು ಕರ್ತವ್ಯ ನಿರ್ವಹಿಸಲಿಕ್ಕೆ ಬರುವಂತಹ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಜೊತೆಗೆ ಮಾಧ್ಯಮ ಸ್ನೇಹಿತರು ಅವರಿಗೆ ಬರಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನೊಂದು ಗೇಟಲ್ಲಿ ಅಲ್ಲಿಯೂ ಕೂಡ ಏನಂತಂದರೆ ನಮ್ಮ ಏನು ವಾರ್ತಾ ಇಲಾಖೆಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ. ಅವರು ಕೂಡ ಏನಂದರೆ ಐಡೆಂಟಿಫೈ ಮಾಡಿ, ಯಾಕಂದರೆ ಅವತ್ತು ಎಲ್ಲರೂ ಕವರೇಜ್ ಮಾಡಲಿಕ್ಕೆ ಭಾಳ ಜನ ಬರ್ತಾರೆ. ಪೊಲೀಸ್ ಕೂಡ ಏನಂದರೆ ಡಿಸ್ಟ್ರಿಕ್ಟ್ ವೈಸ್ ಬಂದೋಬಸ್ತ್ ಇರೋದ್ರಿಂದ ಕೆಲವೊಬ್ರು ಯಾರಾದರೂ ಗುರುತು ಹಿಡಿಯೋದೇನೆ ಇದು ಅಸ್ವಾರಸ್ಯ ಆಗಬಾರ್ದು ಅನ್ನೋದು ಲೈಸನಿಂಗ್ ಮಾಡಲಿಕ್ಕೆ ವಾರ್ತಾ ಇಲಾಖೆಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ. ಸೊ ಅಲ್ಲಿ ಮೇನ್ ಗೇಟಲ್ಲಿ ಕೂಡ ಏನಂದರೆ ತಾವು ವೆಹಿಕಲ್ನ ಒಳಗಡೆ ತೊಗೊಂಬರ್ಬೋದು. ತಮ್ಮ ವೆಹಿಕಲಲ್ಲೂ ಕೂಡ ತಾವು ಏನಂದರೆ ಈ ವಸ್ತುಗಳನ್ನು ಕ್ಯಾರಿ ಮಾಡಬೇಡಿ, ಎಕ್ಸೆಪ್ಟ್ ನಿಮ್ಮ ಮೊಬೈಲ್ ಇದು ಬಿಟ್ಟರೆ ಯಾವುದೇ ರೀತಿಯಾದಂಥ ಗುಟ್ಕಾಗಲಿ ಇನ್ನೊಂದಾಗಲಿ ಮತ್ತೊಂದು ಇಂಥ ಯಾವುದೇ ತಮ್ಮ ಹ್ಯಾಬಿಟ್ಸ್ ಇದ್ದರೂ ಕೂಡ ಅಂಥವ್ನು ಯಾವುದನ್ನು ಅವತ್ತು ಕ್ಯಾರಿ ಮಾಡಬಾರ್ದು ಅಂತ ಮನವಿ ಮಾಡ್ತಾರೆ. ನೆಕ್ಸ್ಟು ಏನಂತಾರೆ, ಒಳಗಡೆ ಬಂದ ಮೇಲೆ ಸಿಬ್ಬಂದಿಗಳಿಗೆ ಮತ್ತು ಮಾಧ್ಯಮದವರಿಗೆ ಎಂಟ್ರಿ ಆಗಲಿಕ್ಕೆ ಒಟ್ಟು 4 ಏನಂತಾರೆ ಅಲ್ಲಿ ನಾವು ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ಸ್ನ ಅಳವಡಿಸಿರ್ತೀವಿ. ಅದರಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಏನಂತಂದರೆ ಮಾಧ್ಯಮದವರಿಗೇ ಒಂದು ಸಪ್ರೇಟ್ ಕ್ಯೂ ಮಾಡಿಕೊಡ್ತೀವಿ. ಸೊ ಯಾಕೆಂದರೆ ತಮಗೆ ಮೊಬೈಲ್ ಫೋನ್ ಅಲೋ ಇರೋದ್ರಿಂದ ಮಿಕ್ಸ್ ಆಗಿ ಹೋಗೋದ್ರಿಂದ ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಲ್ಲಿಯೂ ಕೂಡ ವಾರ್ತಾ ಇಲಾಖೆಯಿಂದ ಒಬ್ಬರು ಲೈಸನಿಂಗ್ ಇರ್ತಾರೆ.
ಸೊ ಆದ್ದರಿಂದ ತಾವು ID ಕಾರ್ಡನ್ನು ಏನಂದರೆ ಧರಿಸಿ ಬಂದರೆ ಭಾಳ ಏನಂದರೆ ಸ್ಮೂತಾಗಿ ಒಳಗಡೆ ಎಂಟ್ರಿ ಆಗ್ಬೋದು. ಜೊತೆಗೆ ತಾವು ಮಾಧ್ಯಮ ರೂಮ್ನಲ್ಲಿ ಏನು ಎಲ್ಲ ಮಾಹಿತಿಗಳನ್ನು ತಾವೆಲ್ಲ ಕಲೆ ಹಾಕ್ತಾ ಇರ್ತೀರ, ಅಲ್ಲೇ ಏನಂತಂದರೆ ಒಂದು ಟೇಬಲ್ಲು ಟ್ರೇ ವ್ಯವಸ್ಥೆ ಮಾಡಿರ್ತದೆ. ತಾವು ರೂಮ್ನಿಂದ ಹೊರಗಡೆ ಹೋಗ್ಬೇಕಾದ್ರೆ ದಯವಿಟ್ಟು ತಾವು ಮೊಬೈಲ್ಗಳನ್ನ ಅಲ್ಲಿ ಇಟ್ಟು ಹೊರಗಡೆ ತಾವು ಹೋಗಿ ಏನಾದರೂ ವಾಶ್ರೂಮ್ ಇನ್ನೊಂದು ತಂದಿದ್ದರೆ ಮಾಡಿ ಮತ್ತು ಮೊಬೈಲ್ನ ಒಳಗಡೆನೇ ಬಳಸಿ. ಯಾಕೆ ಅಂದರೆ ಅಲ್ಲಿ ಇದೆಲ್ಲ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇರೋದ್ರಿಂದ ನಮ್ಮ ಏನು ಅಬ್ಸರ್ವರು ಇರ್ತಾರೆ, ಇವರು ಇರ್ತಾರೆ. ಸೊ ಅದೆಲ್ಲನೂ ಏನಂದರೆ ನೀವು ಪಾಲಿಸಿದ್ರೆ ಒಳ್ಳೆಯದಾಗ್ತದೆ ಅಂತ. ಬೀದರ್ ನಗರದ ಮೈಲೂರು ಬಳಿಯ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾರ್ಯಕ್ರಮ ನಿಮಿತ್ತ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಹಾಡಿನ ಸಂಗೀತದ ತಾಳಕ್ಕೆ ಕುಣಿಯುತ್ತಿರುವ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಪೌರಾಡಳಿತ ಸಚಿವ ರಹೀಂ ಖಾನ್ರ ಮಗ ಇರ್ಷದ್ ಖಾನ್ ರವರು ಬೆಂಬಲಿಗರು ನಡೆಸಿರುವ ಹಲ್ಲೆಯನ್ನು ಖಂಡಿಸಿ ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ ಬೀದರ್ನಲ್ಲಿ ಉಗ್ರ ಪ್ರತಿಭಟನೆ ಮೂಲಕ ಆರೋಪಿಗಳನ್ನು ಬಂಧಿಸಲು ಒತ್ತಾಯಿಸಿ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶ್ರೀರಾಮನ ಹಾಡಿನ ವಿಚಾರವಾಗಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಂ ಯುವಕರನ್ನು ಬಂಧಿಸುವ ಬದಲಾಗಿ ಹಲ್ಲೆಗೊಳಗಾದವರ ಮೇಲೆ ಕೇಸ್ ದಾಖಲಿಸಲು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಒತ್ತಡ ಹೇರಿರುವ ಸಚಿವ ರಹೀಂ ಖಾನ್ ಅವರನ್ನು ಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತೆ ಒತ್ತಾಯಿಸಿ ಕೇಸರಿ ಪಾಳೆಯ ಇಂದು ಪ್ರತಿಭಟನೆ ಮೂಲಕ ಒತ್ತಾಯಿಸಿದೆ. ಅಮಾಯಕ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಿಸಿರುವುದನ್ನು ತೆರವುಗೊಳಿಸಿ ಹಲ್ಲೆ ಎಸಗಿದ ಮುಸ್ಲಿಂ ಯುವಕರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ನಗರದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜೊತೆಗೆ ಹಿಂದೂ ಯುವತಿಯರು ಸೇರಿಕೊಂಡು ಉಗ್ರ ಹೋರಾಟ ನಡೆಸಿದ್ದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ತೆರಳಿದ ಪ್ರತಿಭಟನಾಕಾರರು ಡಿಸಿ ಗೋವಿಂದ ರೆಡ್ಡಿ ಮೂಲಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಇದಕ್ಕೂ ಮೊದಲು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿರುವ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಮಾತನಾಡಿ, ರಹೀಂ ಖಾನ್ ನಿಮ್ಮ ಅಪ್ಪ ಬಂದರೂ ಈ ಜಿಲ್ಲೆಯಲ್ಲಿ ಜೈ ಶ್ರೀರಾಮ್ ಹಾಡು ಹಾಡುವುದು ನಿಲ್ಲುವುದಿಲ್ಲ. ನಿಮ್ಮ ಮಗನಿಗೆ ದಾದಾಗಿರಿ ಮಾಡಲು ಬಿಟ್ಟಿರುವುದು ಕಳವಳಕಾರಿ ಘಟನೆ. ಇನ್ನು ಮುಂದೆ ಹಿಂದೂ ವಿದ್ಯಾರ್ಥಿಗಳು ಶಾಹೀನ್ ಕಾಲೇಜಿನಲ್ಲಿ ಹೋಗಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿ ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ರಹೀಂ ಖಾನ್ ಅವರನ್ನು ಮಂತ್ರಿಗಿರಿಯಿಂದ ಕೆಳಗಿಳಿಸಬೇಕು. ಬಸವಣ್ಣನ ಕರ್ಮಭೂಮಿಯಲ್ಲಿ ಕ್ರೌರ್ಯಕ್ಕೆ ಪ್ರಚೋದನೆ ನೀಡುತ್ತಿರುವ ದಮನಕಾರಿ ಶಕ್ತಿಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಯಾರ ಒತ್ತಡಕ್ಕೆ ಮಣಿಯದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದರು. ಚಾಮರಾಜನಗರದಿಂದ ಆರಂಭವಾದ ಈ ದುಷ್ಕರ್ಣ ರಾಜಕೀಯ ಈಗ ಬೀದರ್ವರೆಗೆ ಬಂದು ತಲುಪಿದೆ. ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೇರಿದ ತಕ್ಷಣ ಮುಸಲ್ಮಾನ್ ಅಲ್ಪಸಂಖ್ಯಾತರಿಗೆ ದಾಂಧಲೆ ತಲುಪಿದೆ. ಸಿದ್ದರಾಮಯ್ಯ ಅಧಿಕಾರಕ್ಕೇರಿದ ತಕ್ಷಣ ಮುಸಲ್ಮಾನ್ ಅಲ್ಪಸಂಖ್ಯಾತರಿಗೆ ದಾಂಧಲೆ ಮಾಡಲು ಎಲ್ಲಿಲ್ಲದ ಜೋಶ್ ಬರುತ್ತದೆಯೋ ಗೊತ್ತಿಲ್ಲ. ಚಾಮರಾಜನಗರದಲ್ಲಿ ಹನುಮಾನ್ ಚಾಲಿಸ ಪಠಿಸಿದ್ದವರ ಮೇಲೆ ಹಲ್ಲೆ, ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ, ಈಗ ಬೀದರ್ನಲ್ಲಿ ಜೈ ಶ್ರೀರಾಮ್ ಹಾಡಿದ್ದಕ್ಕೆ ಹಲ್ಲೆ. ಹೀಗಾದಾಗ ಈ ರಾಜ್ಯ ತೊಗಲಕ್ ಹಾಗೂ ಮೊಘಲ್ ದರ್ಬಾರವಾಗಿ ಮಾರ್ಪಟ್ಟಿದೆ ಎಂದರು. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರ ಮಾತನಾಡಿ, ರಹೀಂ ಖಾನ್ ಅಧಿಕಾರಕ್ಕೇರಿದಾಗಿನಿಂದ ಜಿಲ್ಲೆಯಲ್ಲಿ ದಾಂಧಲೆ ತುಷ್ಟೀಕರಣ ರಾಜಕೀಯ ಮಿತಿ ಮೀರುತ್ತಿದೆ. ನಮ್ಮ ಜನರಿಗೆ ಮುಳ್ಳು ಮಾಡಿ 4 ಬಾರಿ ಶಾಸಕರಾಗಿ ಬೀದರ್ನ ಜಿಹಾದಿ ತಾಣವಾಗಿಸಲು ಪ್ರಚೋದಿಸುತ್ತಿದ್ದಾರೆ ಎಂದು ಹರಿಹಾಯ್ದರು. ಬಿಜೆಪಿ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ, ನಗರದ ಶಾಹೀನ್ ಕಾಲೇಜಿನಲ್ಲಿ ಇರುವ ಮಸೀದಿ ತೆರವುಗೊಳಿಸಲು ಬದಲು ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಪದೇ ಪದೇ ಹಲ್ಲೆ ಮಾಡಲಾಗುತ್ತಿದೆ. ಈಗ ಹಿಂದೂಗಳ ಎಚ್ಚೆತ್ತಿದ್ದಾರೆ. ಪ್ರತಿ ಶನಿವಾರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಗವಾ ಶಾಲು ಧರಿಸಿ ಜೈ ಶ್ರೀರಾಮ್ ಘೋಷಣೆ ಕೂಗಬೇಕೆಂದು ತಿಳಿಸಿದ್ದರು. ಜಿಎನ್ಡಿ ಕಾಲೇಜು ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಮಾತನಾಡಿ, ಅಮಾಯಕ ನಮ್ಮ ಹಿಂದೂ ಅಣ್ಣಂದಿರ ಮೇಲೆ ಹಾಕಲಾದ ಕೇಸ್ ವಾಪಸ್ ಪಡೆಯದಿದ್ದರೆ ತಪ್ಪಿತಸ್ಥ ಕಿಡಿಗೇರಿಗಳನ್ನು ಬಂಧಿಸುವವರೆಗೆ ನಾವ್ಯಾರು ಕಾಲೇಜಿಗೆ ಹೋಗೋದಿಲ್ಲವೆಂದು ಘೋಷಿಸಿದ್ದರು. ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ, ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ರಾಮಕೃಷ್ಣ ಸಾಳೆ, ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣಸಿದ್ದಪ್ಪ ಜಲಾದೆ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಮಾತನಾಡಿದ್ದರು. ಬಿಜೆಪಿ ಪ್ರಮುಖರಾದ ಬಾಬುವಾಲಿ, ಶಿವರಾಜ್ ಕುದ್ರೆ, ಬೀರಪ್ಪ ಔರಾದೆ, ಸೋಮಶೇಖರ್ ಪಾಟೀಲ್ ಗಾದ್ಗಿ ಸೇರಿದಂತೆ ಬಿಜೆಪಿ ಇತರೆ ಪ್ರಮುಖರು, ಕಾರ್ಯಕರ್ತರು, ವಿವಿಧ ಹಿಂದೂಪರ ಸಂಘಟನೆಗಳಾದ ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ ಸೇನೆ, ಬಜರಂಗ್ ದಳ, ಎಬಿವಿಪಿ ಸೇರಿದಂತೆ ಇತರೆ ಸಂಘಟನೆಗಳ ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ದಿನದಿಂದ ನಾವೆಲ್ಲರೂ ಡಿಜೆ ಹಚ್ಚಿ ಬಜರಂಗಬಲಿ ಡ್ಯಾನ್ಸ್ ಮಾಡತ್ತಿದ್ದೆವು. ನಾಯಿ ನಾವು ಅವ್ರ ಮಸ್ಜಿದ್ ಎದುರು ಕುಣ್ದಿಲ್ಲ, ನಾಯಿ ಅವ್ರ ಮನೆ ಕುಣ್ದಿಲ್ಲ. ನಾವು ನಮ್ಮ ಬಜರಂಗಬಲಿ ಹಾಡ ಹಚ್ಚಿ ನಮ್ಮ ಕಾಲೇಜ್ದಾಗ ಕುಣ್ದಿದ್ದೆವು. ನಮ್ಮ ಕಾಲೇಜ್ದವ್ರಿಗೆ ಪ್ರಾಬ್ಲಮ್ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಇತ್ತು? ಮತ್ತು ನಮ್ಮ ಕಾಲೇಜ್ದಾಗ ರೂಲ್ಸ್ ಅವ, ID ಕಾರ್ಡ್ ಇಲ್ಲದೆ ಸ್ಟೂಡೆಂಟ್ಸ್ ಒಳಗೆ ಬರೋದಿಲ್ಲ. ನಮಗೆ ಒಂದೊಂದು ಗಂಟೆ ಪನಿಷ್ಮೆಂಟ್ ಕೊಡ್ತಾರೆ. ಹಂಗೆ ಅವತ್ತಿನ ದಿನ 15 ಹುಡುಗರು ಹೊರಗಿನ ಬಂದರು. ಅದು ಹಂಗೆ ಕೇರ್ಲೆಸ್ ಇಲ್ಲದಪ್ಲೆ ಕಾಲೇಜ್ ಆಯ್ತು. ನಾವು ಸೇಫ್ಟಿ ಇರೋದಂತ ಏನು ಗ್ಯಾರಂಟಿ ಅದ ಕಾಲೇಜಲ್ಲಿ? जय श्री राम गाने पे नाच रहे थे तो उनको क्यों दिक्कत होना इस बात से? जय श्री राम भारत में नहीं तो क्या पाकिस्तान में बोलेंगे? बस इतना ही कहना है। हमको हमारे कॉलेज में सेफ फील नहीं होता है, इसीलिए जो लड़के हमारे जो झगड़ा हुआ है उनके साथ, वो लोगों का टीसी निकाल के उनको कॉलेज से निकाल दे। हमारा यही मांग है। जय श्री राम। GND ಕಾಲೇಜಿನಲ್ಲಿ ಶ್ರೀರಾಮನ ಪ್ರಭು ಶ್ರೀರಾಮನ ಹಾಡನ್ನ ಹಾಡಿದ್ರು, ಪ್ರಭು ಶ್ರೀರಾಮನ ಭಜನೆಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಅನಾವಶ್ಯಕವಾಗಿ ಹೊರಗಡೆ ಬಂದಂತ ಗೂಂಡಾಗಳು ಹಲ್ಲೆ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ದಾಖಲೆ ಮಾಡಿದ್ದು. ಬಹುತೇಕ ಇದನ್ನು ನಾನು ಈ ನೆಲದ ಶಾಸಕನಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೇನೆ. ವಿಶೇಷವಾಗಿ ಈ ಬೀದರಿನ ಶಾಸಕರು ಸಚಿವರಾದಂತ ರಹೀಂ ಖಾನ್ ಅವರ ಪುತ್ರ, ಆತನ ಹೆಸರು ನನಗೆ ಗೊತ್ತಿಲ್ಲ, ನಾನು ಇರ್ಷಾದ್ ಖಾನ್ ನಿಮ್ಮ ತಂದೆ ರಹೀಂ ಖಾನ್, ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ಇರ್ಷಾದ್ ಖಾನ್ ಅವರೇ, ಇವು ಕೇಳಬಹುದು, ಎಲ್ಲರೂ ಲೈವ್ ಇರ್ತದ. ನಿಮ್ಮ ತಂದೆ ರಹೀಂ ಖಾನ್, ನಿಮ್ಮ ರಹೀಂ ಖಾನ್ ಅಪ್ಪ ಯಾರು, ಅವ್ರು ಬಂದ್ರು ಇದನ್ನ ನಿಲ್ಲಿಸಕ್ಕಾಗಲ್ಲ. ಇರ್ಷಾದ್ ಖಾನ್ ನಿಮ್ ಮುತ್ಯ ಬಂದ್ರು ಶ್ರೀರಾಮನ ಭಜನೆ, ಪ್ರಭು ಶ್ರೀರಾಮನ ಹಾಡನ್ನ ನಾವು ಮುಂದೆ ಬರ್ತಕ್ಕಂತ ಶಹೀನ್ ಕಾಲೇಜ್ನಲ್ಲಿ ಪ್ರಾರಂಭ ಮಾಡ್ತೀವಿ. ನಾವು ಶಹೀನ್ ಕಾಲೇಜ್ನಲ್ಲಿ ಓದ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಪ್ರತಿ ವಾರದೊಳಗೆ ಶನಿವಾರ ದಿವಸ ನೀವೆಲ್ಲರೂ ಭಗವಾ ಶಾಲಾ ಗೊಂಡ ಕಾಲೇಜ್ ಹೋಗಿ ಯಾರ್ಯಾರು ಮಾಡ್ತಾರೋ ನಾವು ಬಂದು ನೋಡ್ತೀನಿ. ಶಹೀನ್ ಕಾಲೇಜ್ಗಳು ಪ್ರಾರಂಭ ಆಗ್ಬೇಕು. ಶಹೀನ್ ಕಾಲೇಜ್ಗಳು ಹೊಲಕ್ ಕಾಲಿಡ ಮುಂದೆ ಜೈ ಶ್ರೀರಾಮ ಅಂತ ಹೇಳಿ ತಾವು ಕಾಲಿಡ್ರಿ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸನ್ನು ಏನ್ ದಾಖಲೆ ಮಾಡಿದ್ದೀರಿ, ನಿಮಗ್ ಕೆಲವೇ ದಿನಗಳ ಗಡುವು ನಾವು ನಿಮಗೆ ಕೊಡ್ತೀವಿ. ಈ ರೀತಿ ನಿಮ್ಮ ದುರ್ವರ್ತನೆ ಬೀದರ್ನ ಈ ಶಾಂತಿ ನೆಲದಲ್ಲಿ ತಾವು ಶಾಂತಿ ಭಂಗ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂತ ಕೆಲಸ ರಹೀಂ ಖಾನ್ ಮತ್ತು ನಿಮ್ಮ ಪುತ್ರ ನಿಮ್ಮ ಬೆಂಬಲಿಗರಿಂದ ನಡೀತಾ ಇದೆ. ಹಾಗಾಗಿ ನಾನು ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಸಮಸ್ತ ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಈ ಕೇಸನ್ನು ವಾಪಸ್ ತಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಹಲ್ಲೆ ಮಾಡಿದವ್ರು ಆಯ್ತು, ನಮ್ದಿನ್ ತಪ್ಪಾಗಿದೆ, ನಮ್ಮ ಕೇಸ್ ಆಗಿದೆ, ನಾವು ಗಪ್ ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿಗಳು ಹೇಳಿದ್ರು ಕೂಡ ರಹೀಂ ಖಾನ್ ಮಗ ಅವರನ್ನು ಪ್ರೋತ್ಸಾಹಿಸಿ, ಅವರನ್ನು ಉತ್ತೇಜಿಸಿ, ಅವನ ಗಾಡಿಯಲ್ಲಿ ಅವ್ರಿಗೆ ಕುಡ್ಸ್ಕೊಂಡು ಹೋಯ್ದು MLC ಮಾಡಿಸಿ ಇವತ್ತು ಕೇಸ್ ಮಾಡಿದಾನ. ರಹೀಂ ಖಾನ್ ಮಗ ಬೀದರ್ದಾಗ ಇನ್ನೊಂದು ಘಟನೆ ನಡೆದಿತ್ತು ಅವತ್ತೇ ಸೇಮ್ ಡೇ. ಅವ್ನ್ ಕಣ್ಣು ಮುಚ್ಕೊಂಡು ಕೂತಿದ್ದನು. ಒಬ್ಬ ಅಲ್ಪಸಂಖ್ಯಾತ ಗುಂಡಾ ಆಕ್ಟ್ ನಲ್ಲಿ ಇರುವಂತವ, ಗುಂಡಾ ಕಾಯ್ದೆ ಅಡಿಯಲ್ಲಿರುವಂತವ HIV ಪೇಷಂಟ್ ದವಾಖಾನೆಯಲ್ಲಿ ಹೋಗಿ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಮತ್ತ ಅಲ್ಲಿರುವಂತ ಪೇಷಂಟ್ ಗಳಿಗೆ ಪ್ರತಿ ದಿವಸ ತನ್ನ ಮೈಯನ್ನು ಕೊಯ್ಕೊಂಡು ನಿಮಗೆ HIV ರೋಗ ಅಂಟಿಸ್ತೀನಿ, ನಿಮಗೆ ರಕ್ತ ಹಸ್ತೀನಿ ಅಂತ ತಿರುಗ್ತಾ ಇರ್ತಾನಂತ. ಅಂತ ವ್ಯಕ್ತಿಯನ್ನು ಇಲ್ಲಿನ CPI ಒಬ್ಬ ಖಡಕ್ ಇನ್ಸ್ಪೆಕ್ಟರ್ ಸಂತೋಷ್ ಅನ್ನೋರು ಅವರಿಗೆ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕೊಯ್ದರು. ಪೊಲೀಸ್ ಸ್ಟೇಷನ್ ನಲ್ಲಿ ಅವ ಸ್ವತಃ ತನ್ನ ತಲೆಯನ್ನು ಹೊಡ್ಕೊಂಡು ಪೊಲೀಸರಿಗೆ ನಿಮಗೆ ರಕ್ತ ಹಸ್ತೀನಿ, ನಿಮಗೆ HIV ಹರಡಿಸ್ತೀನಿ ಅಂತ ಹೇಳಿದಾನೆ. ಅಷ್ಟೇ ಅಲ್ಲ, ಅವರು ಅವನಿಗೆ ದವಾಖಾನೆ ಚೆಕಪ್ ಮಾಡ್ಕೊಂಡು ಬರ್ತಾ ಇದ್ದಾಗ ಅದೇ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿ ಅವ್ನು ಚಾಕು ತಿಳ್ಕೊಂಡು ಇವತ್ತು ಆ ಪೊಲೀಸ್ ಇನ್ಸ್ಪೆಕ್ಟರ್ ಚಾಕು ಇಂದ ಹೊಡೆದಾನ. ಇವತ್ತು ಆ ಪೊಲೀಸ್ ಇನ್ಸ್ಪೆಕ್ಟರ್ ಪರಿಸ್ಥಿತಿ ಇನ್ನು ICU ದಲ್ಲಿ ಇದ್ದಾರೆ. ನಾನು ಹೋಗಿ ಬಂದಿದ್ದೀನಿ, ಸ್ವತಃ ಅವ್ರಿಗೆ ಭೇಟಿ ಮಾಡಿ ಬಂದಿದ್ದೀನಿ. ಕಲಬುರಗಿ ಯುನೈಟೆಡ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರ ಗಾಯ ಕಮ್ಮಿ ಇದೆ, ಆದ್ರೆ ಇವತ್ತು ಆ HIV ಏನಾಗುತ್ತೆ ಅಂತ ಬಗ್ಗೆ ಎಲ್ಲರಿಗೂ ಭಯ ಇದೆ. ಇವತ್ತು ಪೊಲೀಸರಿಗೆ ರಕ್ಷಣೆ ಇಲ್ಲ. ಏನ್ ಮಾಡ್ತಾ ಇದ್ದಾನೆ ರಹೀಂ ಖಾನ್? ನಿಮ್ದೇ ವ್ಯಕ್ತಿ ಇದ್ದಾನೆ, ಅವ್ನಿಗೆ ಹೋಗ್ಬಲ್ಲ, ಹಿಡಿ ಅವ್ನಿಗೆ. ಯಾವ HIV ಮಾಡ್ತಾ ಇದ್ದಾನೆ? ಅವ್ನ ಮನೆಯಲ್ಲಿ 3-4 ಜನ ಇದ್ದಾರೆ, ಇದೇ ಕೆಲಸ ಮಾಡ್ತಾರೆ. ಸರ್ಕಾರಿ ದವಾಖಾನೆಯಲ್ಲಿ ದಿನ ಅದೇ ಮಾಡ್ತಾರೆ. ಐಡೆಂಟಿ ಕಾರ್ಡ್ ಇಲ್ಲದೆ ಒಳಗೆ ಬಿಟ್ಟಿದ್ದು ಯಾರು, ಹೆಂಗ್ ಬಂದ್ರು ಅವರು, ಇದ್ರ ಬಗ್ಗೆ ಸವಿಸ್ತರವಾಗಿ ಇನ್ಕ್ವೈರಿ ಆಗ್ಬೇಕು. ನಮ್ಮ ವಿದ್ಯಾರ್ಥಿನಿಯರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಎಲ್ಲಿವರೆಗೆ
ನಮ್ಮ ಹಿಂದೂ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಮಾಡಿದಂತ ಜಿಹಾದಿಗಳಿಗೆ ನೀವು ಈ ಸರ್ಕಾರ ಪನಿಷ್ಮೆಂಟ್ ಕೊಡಲ್ವೋ ಅಲ್ಲಿನವರೆಗೆ ನಾವು ಕ್ಲಾಸ್ಗಳನ್ನ ಅಟೆಂಡ್ ಮಾಡಲ್ಲ ಅಂತ ಹೇಳಿ ನೀವು ಈ ವಿಷಯದ ಮೇಲೆ ಅಟಲವಾಗಿರ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ನಾನು ಉಳಿದಂತೆ ನಮ್ಮ ABVP, VHP, ಬಜರಂಗ ದಳ, ಇನ್ನು ಉಳಿದಂತ ನಮ್ಮ ದುರ್ಗಾವಾಹಿನಿ ಎಲ್ಲಾ ಸಂಸ್ಥೆಗಳಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ಇವತ್ತೇ ಹೋಗಿ ಅದೊಂದೇ ಕಾಲೇಜ್ ಅಲ್ಲ, ಉಳಿದ ಕಾಲೇಜಿನ ಕ್ಯಾಪಾಸಿಟಿಗಳನ್ನು ಪ್ರಯತ್ನ ಮಾಡಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏನು ಘಟನೆ ಆಗಿದೆ ಆ ಘಟನೆಗೆ ಬೆಂಬಲವಾಗಿ ಎಲ್ಲಾ ಕಾಲೇಜುಗಳಲ್ಲಿ ಬರುವ ನಾಳೆ ನಾಡ್ದು 2-3 ದಿವಸದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಈ ಘಟನೆಯನ್ನು ವಿರೋಧಿಸಿ ಸಾಂಕೇತಿಕ ಧರಣಿಯನ್ನು ಮಾಡಬೇಕು ಅನ್ನೋಂತ ಆಹ್ವಾನವನ್ನು ನಾನು ನಿಮ್ಮ ಮುಖಾಂತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಸೊ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಯಾವ್ಯಾವ ಕ್ರಮಗಳನ್ನು ಕಾನೂನು ಪ್ರಕಾರ ಕೈಗೊಂಡಿದ್ದೇವೆ. ತಾವು ಕೊಟ್ಟ ಮೆಮೊರಾಂಡಮ್ ಕುರಿತು ಸಹ ನಾವು SP ಸಾಹೇಬರು ಡಿಸ್ಕಷನ್ ಮಾಡಿ ಕಾನೂನು ಪ್ರಕಾರ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತೀವಿ. ನಮ್ಮ ಬೀದರ್ ನಗರ ಮತ್ತು ಜಿಲ್ಲೆಯು ಶಾಂತಿ ಮತ್ತು ಸುವ್ಯವಸ್ಥೆಗೆ ಹೆಸರುವಾಸಿಯಾದ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ. ಸೊ ಯಾವಾಗಲೂ ಸೌಹಾರ್ದಯುತ ವಾತಾವರಣ ಇಲ್ಲಿದೆ. ಸೌಹಾರ್ದಯುತ ವಾತಾವರಣವನ್ನು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು. ಬೀದರ್ ಸೌಹಾರ್ದಯುತ ಇರೋ ಈ ಜಿಲ್ಲೆಯ ಶಾಂತಿಯನ್ನು ನೀವು ಸೇರಿ ಕಾಪಾಡೋಣ. ನಾವು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅವೆಲ್ಲ ಕ್ರಮಗಳನ್ನು ಕೈಗೊಳ್ತೀವಿ. ಸೊ ನಾವು ನಿಷ್ಪಕ್ಷಪಾತವಾಗಿ ಎಲ್ಲ ತನಿಖೆಗಳನ್ನು ಮಾಡ್ತೀವಿ. ನೀವು ಜಿಲ್ಲಾಡಳಿತದ ಮೇಲೆ ವಿಶ್ವಾಸ ಇಡಬೇಕು. ಇಷ್ಟು ದಿವಸ ವಿಶ್ವಾಸ ಇಟ್ಟಿದ್ರಿ. ನಾವು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ನಿಷ್ಪಕ್ಷಪಾತವಾಗಿ ಕ್ರಮಗಳನ್ನು ಕೈಗೊಳ್ತೇವೆ. ಧನ್ಯವಾದ. ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಶಾಲಾ ಪ್ರಾರಂಭೋತ್ಸವ ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲಾ ಶಿಕ್ಷಕರು, ಪಾಲಕರು ಹೂಮಾಲೆ ಹಾಕಿ ಅದ್ದೂರಿ ಸ್ವಾಗತ ಕೋರಿದ್ದರು. ಈ ಸಂದರ್ಭದಲ್ಲಿ ಬೀದರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಅಖಿಲಾಂಡೇಶ್ವರಿ ಅವರು ಮಾತನಾಡುತ್ತಾ, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ LKG, UKG ತರಗತಿಗಳು ಪ್ರಾರಂಭಿಸಲಾಗಿದ್ದು, ಖಾಸಗಿ ಶಾಲೆಗಳಿಗಿಂತ ಉತ್ತಮ ಶಿಕ್ಷಣವನ್ನು ಸಕಲ ಸೌಲಭ್ಯಗಳೊಂದಿಗೆ ದೊರೆಯುತ್ತದೆ. ಪಾಲಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು, ಇಲಾಖಾ ನಿರ್ದೇಶನದಂತೆ ದಿನಾಂಕ 31/5/2024ರಂದು ಶಾಲೆಯನ್ನು ಅಂದವಾಗಿ ಸಿಂಗಾರ ಮಾಡಿ ತಳಿರು ತೋರಣ ಕಟ್ಟಿ ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಶಾಲೆಗೆ ಪ್ರಾರಂಭದ ದಿನ ಆಗಮಿಸುವ ಮಕ್ಕಳಿಗೆ ಸ್ವಾಗತಿಸಿಕೊಂಡು ಅವರಿಗೆ ಇಲಾಖೆಯಿಂದ ನೀಡುವ ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ ಇತ್ಯಾದಿಗಳನ್ನು ನೀಡಿ ಗೌರವದಿಂದ ಮಕ್ಕಳಿಗೆ ಸ್ವಾಗತ ಕೋರಿ ದಿನಾಲೂ ಮಕ್ಕಳು ಶಾಲೆಗೆ ಬಂದು ಶಿಕ್ಷಣ ಪಡೆಯಲು ತಿಳಿಸಲು ಮತ್ತು ಗ್ರಾಮದಲ್ಲಿನ ಎಲ್ಲ ಜನಸಾಮಾನ್ಯರಿಗೆ ಮಕ್ಕಳ ಶಾಲೆಗಳು ಪ್ರಾರಂಭವಾಗಿವೆ, ಮಕ್ಕಳ ಶಿಕ್ಷಣ ಬಹುಮುಖ್ಯ ಎಂದು ಭಾವಿಸಿ ಮಕ್ಕಳಿಗೆ ಶಾಲೆಗೆ ಕಳುಹಿಸುವಂತಾಗಲು ಪ್ರೇರೇಪಿಸುವ ತಿಳುವಳಿಕೆ ನೀಡುವ ಸರ್ಕಾರದ ವಿವಿಧ ಸೌಲಭ್ಯಗಳ ಮಾಹಿತಿ ನೀಡಲು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ನಮ್ಮ ಜನವಾಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ವೈಜಂತಾಬಾಯಿ ಅವರು ಉದ್ಘಾಟನೆ ಮಾಡಿದ್ದರು. ನಮ್ಮ ಬೀದರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಅಖಿಲಾಂಡೇಶ್ವರಿರವರು ಕಾರ್ಯಕ್ರಮ ಘನ ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಧನರಾಜ್ ಗುಡ್ಮೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಗ್ರಾಮ ಪಂಚಾಯಿತಿಯ PDO ಆಗಿರುವ ಶ್ರೀಮತಿ ಸವಿತಾ ಹಿರೇಮಠ್ ಕಾರ್ಯಕ್ರಮ ನಡೆಸುತ್ತಿದ್ದಾಗ ಮಾನ್ಯ ಜಿಲ್ಲಾ ಪಂಚಾಯತ್ CEO ರವರಾದ ಗಿರೀಶ್ ರವರು, ಉಪನಿರ್ದೇಶಕರಾದ ಸಲೀಂ ಪಾಷರವರು ಬಂದು ಭಾಗವಹಿಸಿ ಗುಣಾತ್ಮಕ ಶಿಕ್ಷಣಕ್ಕಾಗಿ ಮಾಡಿಕೊಂಡಿರುವ ಎಲ್ಲ ಸಿದ್ಧತೆಗಳ ಪರಿಶೀಲನೆ ಮಾಡಿ ಮಾರ್ಗದರ್ಶನ ಮಾಡಿದ್ದರು.
ಗೋಪಾಲರಾವ್ ಪಡ್ವಾಳ್ಕರ್ ಡಿವಾಯು ಪಿಸಿ ತಾಂಜಿ ಬಿಆರ್ಪಿ ರವರು ಪಾಲಕರು ಪೋಷಕರು ಮತ್ತು ಪಂಚಾಯತ್ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮ ಆಯೋಜನೆ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಜನ್ವಾಡದ ಮುಖ್ಯ ಗುರುಗಳಾದ ಬಾಬುರಾವ್ ಬಿರಾದರ್ ಅವರು ಮಾಡಿ ಸರ್ವರಿಗೂ ಸ್ವಾಗತ ಮಾಡಿಕೊಂಡು ಮಕ್ಕಳಿಗೂ ಬಂದು ಎಲ್ಲ ಅತಿಥಿಗಳವರಿಗೂ ಸಿಹಿ ಊಟದ ವ್ಯವಸ್ಥೆ ಮಾಡಿದ್ದರು. ಈ ಆವರಣದಲ್ಲಿನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಇವರ ಸಹಕಾರದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ನೀನು ಹೇಳು, ಎಲ್ಲಿ ಹೋಗಿದ್ರಿ? ಯಾದಗಿರಿಗೆ ಹೋಗಿದ್ರಿ ಟ್ರೈನ್ನಾಗೆ? ಅದೇ ಬಾ, ಯಾರಿದ್ದಾರೆ ಯಾದಗಿರಿನಲ್ಲಿ? ನಿಮ್ಮ ಪಪ್ಪ ಅಲ್ಲ ಹೇಳ್ಬೇಕು. ಹಾಂ, ಬ್ಯಾಂಗ್ಳೂರ್ ಹೋಗಿದ್ದಿ. ಟ್ರೈನ್ನಾಗ ಹೋಗಿದ್ರಿ? ಇಂಗ್ಲೀಷ್ನಾಗ ಮಾತಾಡ್ತೀನಿ ನೀನು? ಮಾತಾಡ ಮತ್ತೆ ಸರ್ಗೆ. ಯು ಟೋಲ್ಡ್ ಟೆಲ್ ದಟ್ ಯು ವೆಂಟ್ ಬ್ಯಾಂಗ್ಳೂರ್, ಯು ನೋ. ಹಾಂ, ಇನ್ಯಾರಿದ್ದೀರಾ? ನೀನು ಹೇಳ್ತಾ ಇದ್ದೆ. ಬಾ ಬಾ ಮುಂದೆ ಬಾ. ಬರ್ಬೇಕನ್ಸಿಲ್ಲೇನು? ಯಾಕೆ ಬರ್ಬೇಕಂತಿಲ್ಲ? ನಿನ್ನ ಫ್ರೆಂಡ್ಸಿಗೆಲ್ಲ ನೀವು ಮಾತ್ರ ಬಂದಿರಿ ಇವತ್ತು? ಫ್ರೆಂಡ್ಸ್ಗೆ ಕರ್ಕೊಂಡು ಬರಬೇಕಾಗಿತ್ತು. ನಿಮಗೂ ಪ್ಯಾರೆಂಟ್ಸ್ ರೆಡಿ ಮಾಡಿ ಕೇಳಿಸಿದಾರಲ್ಲ? ಸೋಮವಾರ ಬರ್ತೇವ್ರಿ ಅಂತ. ಯಾವುದೇ ಹೊಸದಂದ್ರೆ ಸೋಮವಾರದಿಂದ ಶುರು. ಇವತ್ತು ಶುರು ಆದ್ರೆ ಅದು ಮುಂದಿನ ಸೋಮವಾರಿಗೆ ಹೋಗ್ತದ್ರಿ. ಈಗ ಮಂಗಳವಾರ ಶುರು ಆದ್ರೆ ಮತ್ತೆ ಮುಂದಿನ ಸೋಮವಾರ ಬರ್ತೇವ್ರಿ ಅಂತಾರೆ. ಅದು ರೂಢಿ ಆಗ್ಬಿಟ್ಟದ್ರಿ ಸರ್. ಸೋಮವಾರ ಅನ್ನೋದು ಡೇ ಸ್ಟಾರ್ಟ್. ಇಲ್ಲಿ ಸ್ವಲ್ಪ 1ನೇ ಕ್ಲಾಸ್ ಯಾರು ಹೇಳಿ, ಎಕ್ಸ್ಪೀರಿಯನ್ಸ್ ಹೇಳಿ, ಯಾರ ಅನುಭವ ಹೇಳಿ, ಹೆಂಗೆ ಅನಿಸ್ತಾ ಇದ್ದೀರಿ? ರಜೆನ 1 ತಿಂಗಳು ಊರಿಗೆ ಹೋದ್ರೆ ಬೊಂಬೈಗೆ. ಅಲ್ಲಿ ಹೋಗಿ ತಿರುಗಿದೆ. ಇಂಡಿಯಾ ಗೇಟು, ತಾಜ್ ಹೋಟೆಲು, ಅಂಬಾನಿ ಹೌಸ್ ಎಲ್ಲ ನೋಡಿ ಮತ್ತು 1 ತಿಂಗಳು ಬಾಡಿ ಬಿಲ್ಡಿಂಗ್ ಕಲಿತೆ. ಈಗ ಸ್ಕೂಲಿಗೆ ಇವತ್ತಿನ ಬಂದು ಈಗ ಸ್ಕೂಲ್ನಲ್ಲಿ ಭಾಳ ಚೆನ್ನಾಗಿ ಸ್ಕೂಲ್ ಓಪನ್ ಮಾಡಿದ್ದಾರೆ. ಇವತ್ತಿನ ಡೈಲಿ ಬರ್ರಿ ಸರ್. ಇದು ಮಾಡಬೇಕಂದ್ರೆ ಮಗುಗೆ इकडे एक शाळेमध्ये कोंबीने तुमच्या कोणतं एक येते? हां, ಬೀದರ್ ಜಿಲ್ಲೆ ಎಲ್ಲ ಸ್ಕೂಲ್ಗಳಲ್ಲಿ ಇವತ್ತು ಶಾಲಾ ಪ್ರಾರಂಭೋತ್ಸವ ಅಂಗವಾಗಿ ಇವತ್ತು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಸಿದ್ಧತೆಗಳು ಶಿಕ್ಷಣ ಇಲಾಖೆ ವತಿಯಿಂದ ಇವತ್ತು ಮಾಡಿದ್ದೀವಿ. ಸ್ಕೂಲ್ ಟೆಕ್ಸ್ಟ್ ಬುಕ್ ಆಗಲಿ ಯೂನಿಫಾರ್ಮ್ಸ್ ಆಗಲಿ ಎಲ್ಲ ವಿತರಣೆಗಳು ಕೂಡ ಆಗಿದೆ. ಮತ್ತು ಸ್ಕೂಲಿಗೆ ಮಕ್ಕಳನ್ನು ವಿಜೃಂಭಣೆಯಿಂದ ಎಲ್ಲ ಹೆಡ್ ಮಾಸ್ಟರ್ಸ್ಗಳು, ಟೀಚರ್ಸ್ಗಳು ಜೊತೆಗೆ ಪ್ಯಾರೆಂಟ್ಸ್ಗಳು ಕೂಡ ಭಾಗವಹಿಸಿ ವಿಜೃಂಭಣೆಯಿಂದ ಸ್ವಾಗತ ಮಾಡಿದ್ದಾರೆ. ಮತ್ತು ಈ ಮುಂದಿನ ತರಗತಿಗೆ ಅವರಿಗೆ ನಾವು ಜಿಲ್ಲಾ ಆಡಳಿತ ವತಿಯಿಂದ, ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲ ಮಕ್ಕಳನ್ನು ತುಂಬ ಚೆನ್ನಾಗಿ ಓದಿ ಅಂತ ಶುಭ ಕೋರುತ್ತೇವೆ. ಥ್ಯಾಂಕ್ ಯು. ಹಾಗೂ ಪಠ್ಯಪುಸ್ತಕಗಳು ಹಾಗೂ ಸಮವಸ್ತ್ರವನ್ನು ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಿಗೂ ವಿತರಿಸಲಾಗಿದೆ. ಶೂ, ಸಾಕ್ಸು, ಸರ್ಕಾರದ ಏನೇ ಸವಲತ್ತು ಇದ್ರೇನು ಎಲ್ಲನೂ ಮಕ್ಕಳಿಗೆ ತಲುಪುವಂಗೆ ಮಾಡಲಾಗ್ತಾ ಇದೆ. ಶೂ, ಸಾಕ್ಸ್ ಇರಲಿ, ಅವ್ರಿಗೆ ಪೋಷಣ ಅಭಿಯಾನದಲ್ಲಿ ಬಿಸಿ ಊಟ, ಹಾಲು, ಮೊಟ್ಟೆ, ಆಮೇಲೆ ಚಿಕ್ಕಿ, ಬಾಳೆಹಣ್ಣು ಹಾಗೂ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಾ ಇದೆ. ಸರ್ಕಾರಿ ಶಾಲೆಗಳು ಯಾವ ಶಾಲೆಗೂ ಕಡಿಮೆ ಇಲ್ಲ. ಅತಿ ಉನ್ನತವಾದ ಬೋಧನೆಗಳು ನಡೀತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ನನ್ನ ತಾಲೂಕಿನಲ್ಲಿ ಈ ವರ್ಷದಲ್ಲಿ 18 ಶಾಲೆಗಳಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಪ್ರಾರಂಭ ಆಗಿದೆ. ಇದು LKG, UKG ಮಕ್ಕಳಿಗೆ ದಾಖಲಾತಿ ನಡೀತಾ ಇದೆ. ಹಾಗೂ ಬೈಲಿಂಗ್ವೆಲ್ ದ್ವಿಭಾಷಾ ಶಾಲೆಗಳು ಪ್ರಾರಂಭ ಆಗಿದೆ 18 ಶಾಲೆಗಳಲ್ಲಿ. ಉನ್ನತ ಶ್ರೇಣಿಯಲ್ಲಿ ಪಾಠ ಬೋಧನೆ ನಡೀತಾ ಇದೆ.
ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ ಏನಂತಂದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಹೆಚ್ಚೆಚ್ಚಿಗೆ ದಾಖಲಾತಿ ಮಾಡಿ ಎಲ್ಲ ಸೌಲಭ್ಯಗಳನ್ನು ಪಡೀರಿ ಹಾಗೂ ಉನ್ನತ ಮಟ್ಟದಲ್ಲಿ ಸರ್ವೋನ್ಮುಖ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಟೇಕ್ ಪ್ಲೇಸ್ ಇನ್ ಅ ಗೌರ್ಮೆಂಟ್ ಸ್ಕೂಲ್. ಬೀದರ್ ನಗರದ ಮಹಾತ್ಮ ಬೊಮ್ಮಗುಂಡೇಶ್ವರ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಯುವ ಘರ್ಜನೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ 299ನೇ ಜಯಂತಿಯನ್ನು ಸಿಹಿ ಹಂಚುವ ಮೂಲಕ ಆಚರಣೆ ಮಾಡಲಾಯಿತು. ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಮರ್ಜಾಪುರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದಲೂ ಕೂಡ ಈ ಜಯಂತಿಯನ್ನು ಆಚರಿಸಬೇಕು ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಾವಚಿತ್ರವನ್ನು ಅಳವಡಿಸಬೇಕು ಎಂದು ವಿನಂತಿಸಿದ್ದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಬೀದರ್ ಜಿಲ್ಲೆಯ ವತಿಯಿಂದ ರಾಜಮಾತೆ ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ 299ನೆಯ ಜಯಂತಿಯನ್ನು ಬೀದರ್ ನಗರದಲ್ಲಿರುವ ಶ್ರೀ ಮಹಾತ್ಮ ಬೊಮ್ಮಗುಂಡೇಶ್ವರ ವೃತ್ತ ಹತ್ತಿರ ರಾಯಣ್ಣ ಯುವ ಘರ್ಜನೆ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಸೇರಿ ಸರಳವಾಗಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಮರ್ಜಾಪುರ, ಜಿಲ್ಲಾ ಖಜಾಂಚಿಯಾದ ರಾಜ್ನಗರು ಅಣದೂರ್, ಜಿಲ್ಲಾ ಕಾರ್ಯದರ್ಶಿಯಾದ ಶರಣು ಚಿಮ್ಕೋಡ್, ಜಿಲ್ಲಾ ಸಂಚಾಲಕರು ಸಾಯಿಬಣ್ಣ ಬೇಮ್ರಖೇಡ, ರಾಜ್ಕುಮಾರ್ ಚಿಟ್ಟವಾಡಿ, ತುಕಾರಾಮ್ ಕರಾಟೆ, ತುಕಾರಾಮ್ ಔದಾದ್ಪುರ್, ನರಸಪ್ಪ ಯಾಕತ್ಪುರ್, ಪ್ರಕಾಶ್ ಕೋರ್ನಳ್ಳಿ, ಮಾರುತಿ ಗಾದ್ಗಿ, ಬಾಬುರಾವ್ ಗೊಂಡ, ಓಂಕಾರ್ ಕನ್ನಳ್ಳಿ, ಬಸವ ಮೂಲ್ಗೆ, ನಾಗೇಶ್ ಚಿಟ್ಟ, ಸೂರ್ಯಕಾಂತ್ ಚಿಟ್ಟ, ಮಾಣಿಕ್ ಸೋಲ್ಪುರ್, ವಿಠಲ್ರಾವ್ ಬಂಗೂರೆ, ಸಾಯಿನಾಥ್ ಮೇತ್ರೆ, ಶಿವು ಬುದೇರ, ಶಿವಕುಮಾರ್ ಜನ್ವಾಡ ಹಾಗೂ ಅನೇಕ ಸಮಾಜದ ಮುಖಂಡರು ಇದ್ದರು. ವಿಶ್ವಗುರು ಬಸವಣ್ಣನವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ರಾಜಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ರಾಜಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ಮಾತಾ ಶ್ರೀ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ಮಾತಾ ಶ್ರೀ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ಮಹಾತ್ಮ ಬೊಮ್ಮಗುಂಡೇಶ್ವರ ಅವರಿಗೆ, ಮಹಾತ್ಮ ಬೊಮ್ಮಗುಂಡೇಶ್ವರ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕದಾಸ್ ಅವರಿಗೆ, ದಾಸಶ್ರೇಷ್ಠ ಭಕ್ತ ಕನಕದಾಸ್ ಅವರಿಗೆ, ಕಿತ್ತೂರಾಣಿ ಚೆನ್ನಮ್ಮನವರಿಗೆ, ಕಿತ್ತೂರಾಣಿ ಚೆನ್ನಮ್ಮನವರಿಗೆ, ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ, ಸಂಗೊಳ್ಳಿ ರಾಯಣ್ಣನವರಿಗೆ, ಚೆನ್ನಮ್ಮ ರಾಣಿಯವರಿಗೆ, ಮಹಾತ್ಮ ಬೊಮ್ಮಗುಂಡೇಶ್ವರ ಅವರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಹೋಳ್ಕರ್ ಅವರ 299ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಅವ್ರೇನಪ್ಪ ಅಂದ್ರೆ ಒಂದು ಕಳೆದ 250 ವರ್ಷಗಳ ಮುಂಚೆನೇ ಅವ್ರೇನಪ್ಪ ಅಂದ್ರೆ ಸ್ವತಂತ್ರದ ಹೋರಾಟದಲ್ಲಿ ಒಂದು ದೊಡ್ಡ ಶಕ್ತಿ ಇತ್ತು. ಅನೇಕ ನಮ್ಮ ದೇಶದಲ್ಲಿರ್ತಕ್ಕಂಥ ಬಹಳಷ್ಟು ಜ್ಯೋತಿರ್ಲಿಂಗಗಳಿರ್ಬೋದು ಮತ್ತು ಅನೇಕ ದೇವಾಲಯಗಳಿರ್ಬೋದು. ಅಂಥ ದೇವಾಲಯಗಳೆಲ್ಲ ಬಂದಿದ್ದು ಆ ಮಹಿಳೆ ತಾಯಿ ಏನಪ್ಪ ಅಂದ್ರೆ ತನ್ನ ಸ್ವತಃ ಏನಪ್ಪ ಅಂದ್ರೆ ಸೈನಿಕ ತಯಾರು ಮಾಡಿ ತಾನು ಒಂದು ಹೆಜ್ಜೆ ಮುಂದಿಟ್ಟು ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಜ್ಯೋತಿರ್ಲಿಂಗಗಳೇನಪ್ಪ ಅಂದ್ರೆ ಮರು ಸೃಷ್ಟಿಯಾಗಿ ಚಾಲು ಮಾಡಿದ್ರು ಮತ್ತು ಅನೇಕ ದೇವಾಲಯಗಳೇನಪ್ಪ ಅಂದ್ರೆ ಚಾಲು ಮಾಡಿದ್ರು. ಅದಕ್ಕೆ ಅವ್ರಿಗೇನಪ್ಪ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಸೇರಿ ಇವತ್ತೇನು ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ದೊಂದು ಕೊನೆ ಆಸೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ನಾವು ಸಹಿತ ಕರ್ನಾಟಕದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಹೆಂಗೆ ನಾವು ಗೌರವಿಸ್ತೇವೋ ಅದೇ ರೀತಿಯಾಗಿ ಈ ನಮ್ಮ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಗೌರವವನ್ನು ಸಲ್ಲಿಸಬೇಕು. ಮತ್ತು ಪ್ರತಿಯೊಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಏನಪ್ಪ ಅಂದ್ರೆ ಅವ್ರ ಭಾವಚಿತ್ರ ಇಟ್ಟು ಗೌರವ ಏನಪ್ಪ ಅಂದ್ರೆ ಕೊಡ್ಬೇಕಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲರೂ ಒಂದು ಬೀದರ್ ಜಿಲ್ಲೆಯದು ಎಲ್ಲರದ್ದು ಏನಪ್ಪ ಅಂದ್ರೆ ನಮ್ಮ ಸಮಾಜದಾಗಿರ್ಬೋದು ಎಲ್ಲ ಕಮ್ಯುನಿಟಿದು ಏನಪ್ಪ ಅಂದ್ರೆ ಒಂದು ವಿಶ್ವಾಸ ಇದೆ. ಈ ಕೆಲಸವನ್ನು ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಬೇಕಂತೇಳಿ ಕೇಳ್ಕೊತೀನಿ. ರಾಜಮಾತಾ ಅಂದರೆ ನಮ್ಮದು ರಾಜಮಾತಾ ಅಂದ್ರೆ ನಮ್ಮ ದೇಶದ ಮಾತೆ, ಒಂದು ಹೆಣ್ಣಿನ ಪ್ರತೀಕವಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ನಮ್ಮೆಲ್ಲರಿಗೂ ವಿಶೇಷತೆ ತಾಯಿದು ವಿಶೇಷತೆ ಏನಂದ್ರೆ ಅನೇಕ ಜ್ಯೋತಿರ್ಲಿಂಗಗಳೇನಂದ್ರೆ ಎಲ್ಲ ಹಾಳಾಗಿದ್ದು ಬೇರೆ ವಿದೇಶಿಯವರ ಕಾಲದಿಂದ ಅದಕ್ಕೆ ಎಲ್ಲ ಡೆಮಾಲಿಷ್ ಮಾಡಿದರು, ಒಡೆದು ಹಾಕಿದರು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಹೆಣ್ಮಗಳಾಗಿ ಒಂದು ಹೆಣ್ಮಗಳಾಗಿ ಏನಂತಂದ್ರೆ ಆ ಸಮಯದಲ್ಲಿ ಹೆಣ್ಮಗಳು ಮದುವೆ ಮಾಡಿಕೊಟ್ರೆ ಸಾಕಂತಿದ್ದರು. ಆದರೆ ಒಂದು ಸಾಮಾನ್ಯ ಮನೆತನ ಹೆಣ್ಮಗಳು ಏನಂತಂದ್ರೆ
ಇವತ್ತೊಬ್ಬರು ರಾಜ ಅಂದರೆ ರಾಜಮನೆತನದ ಆಗಿ ಅನೇಕ ಹೋರಾಟಗಳನ್ನು ಮಾಡಿ ಜ್ಯೋತಿರ್ಲಿಂಗನ ಪುನರುಚ್ಛೇತನ ಮಾಡಿದ್ರು. ಅದೇ ರೀತಿಯಾಗಿ ಒಂದು ಹೆಣ್ಣಿಗೇನು ಗೌರವ ಕೊಡಬೇಕು, ಈಗ ಒಂದು ರಾಜಮಾತಾ ಅಹಿಲ್ಯಬಾಯಿ ಹೋಳ್ಕರ್ ಅವರು ಪ್ರತೀಕಿದ್ದಾರೆ, ಹೆಣ್ಮಕ್ಳು ಪ್ರತೀಕಿದ್ದಾರೆ. ಅವರಿಗೇನಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅವರು ಜನ್ಮದಿನವನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು. ಸರ್ಕಾರದ ಆಚರಣೆ ಮಾಡಿ ಶಾಲೆ ಕಾಲೇಜುಗಳಲ್ಲಿ ರಾಜಮಾತಾ ಅಹಿಲ್ಯಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆ ಕುರಿತು ಪಠ್ಯಕ್ರಮದಲ್ಲಾಗಲಿ ಮಕ್ಕಳಿಗಾಗಲಿ ಸಂದೇಶ ಕೊಡ್ತಕ್ಕಂಥ ಈ ಒಂದು ಹೆಜ್ಜೆ ಏನಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಎತ್ತಬೇಕಂತ ಹೇಳಿ ಈ ಒಂದು ಆಚರಣೆ ಮುಖಾಂತರ ಈ ರಾಜ್ಯಕ್ಕೆ ನಾನು ಬೇಡಿಕೆಯನ್ನು ಬೇಡ್ಕೊಳ್ತಿದ್ದೀನಿ. ನಮ್ದು ವಿದೇಶಿ ಆಕ್ರಾಂತಗಳು 12 ದೇವಾಲಯಗಳು ಆಗಾರ ದೇವಾಲಯಗಳ ಪುರಾತನಗಳದೇ ಇದ್ದು 3115 ದೇವಾಲಯಗಳನ್ನು ಕೆಡಿಸಿರೋ ಇವರು ಸ್ವತಃ ತನ್ನದಾದಂಥ ರಾಜ್ಯವನ್ನು ಕಟ್ಟಿ ಅದ ದೇವಾಲಯಗಳ ಬೆಂಬಲ ನೀಡಿ 12 ಜ್ಯೋತಿರ್ಲಿಂಗ ಸ್ಥಾಪನೆದಾಗ ಕಾಶಿ ವಿಶ್ವನಾಥ್ ಒಂದು ಅದು ಎಲ್ಲಕ್ಕಿಂತ ಹೆಚ್ಚು ಧ್ವಂಸ ಮಾಡಿದ ಮೊಘಲ ಆತಂಕಗಳೇ. ಅಂಥ ಇದರಾಗ ಜ್ಯೋತಿರ್ಲಿಂಗ ಪುನರ್ರಚನೆ ಮಾಡಿದಂಥ ನಮ್ಮ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ನಾವು ಅನಂತ ಧನ್ಯವಾದವನ್ನು ಹೇಳ್ತೀವಿ. ಅದಕ್ಕೆ ನಮ್ದು ಇಲ್ಲಿ ಎಲ್ಲದಲ್ಲಿ ನಾವು ಏನೇ ಮಾಡಿದ್ರು ಸ್ಟೇಟ್ನಾಗ ಕೇಳ್ತೀವಿ, ಸ್ಟೇಟ್ನಾಗಂತೂ ನಾವು ಕೇಳಲ್ಲ. ನಮ್ದು ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ನಾವು ಹೇಳ್ತೀವಿ. ಇವಾಗ ಪ್ರಭಾವವಾಗಿ ಮೋದಿ ಅವ್ರು ಇದ್ದಾರೆ. ಅದಕ್ಕೆ ನಮ್ದು ರಾಜಮಾತಾ ಅವರಿಗೆ ನಾವು ಇಷ್ಟಪಡ್ತೇವೆ. ಮೋದಿಯವರು ಕಾಣಿಕೆ ಏನಾದರೂ ಕೊಡಬೇಕು ಅಂದ್ರೆ ಇಡೀ ನಮ್ಮ ಭಾರತ ರಾಜ್ಯದಲ್ಲಿ ವಿಶ್ವ ಮಹಿಳೆ ಅಂತ ನಮ್ಗೆ ಘೋಷಣೆ ಮಾಡಬೇಕು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಜೂನ್ 3ರಂದು ಕಲಬುರಗಿ ಈಶಾನ್ಯ ಪದವೀಧರರ ಮತಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಪಕ್ಷೇತರ ಅಭ್ಯರ್ಥಿ ಹಾಗೂ ದಲಿತ ಮುಖಂಡ ಶರಣಬಸಪ್ಪ ಸುಗೂರೆ ಅವರಿಗೆ ಈ ಕ್ಷೇತ್ರದ ಮತದಾರರು ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ಗೆಲ್ಲಿಸಬೇಕು ಎಂದು ಕೋರಿದ್ದರು. ಆರ್ಪಿಐ ಪಕ್ಷ ಮತ್ತು ವಿವಿಧ ದಲಿತ ಸಂಘಟನೆ ವತಿಯಿಂದ ಈಶಾನ್ಯ ಪದವೀಧರರ ಮತಕ್ಷೇತ್ರದ ವಿಧಾನ ಪರಿಷತ್ ಸ್ವತಂತ್ರ ಅಭ್ಯರ್ಥಿ ಶರಣಬಸಪ್ಪ ಪಿ ಸೂಗೂರ್ ಅವರಿಗೆ ಬೆಂಬಲ ದಲಿತ ಹೋರಾಟಗಾರ ಬಹುಜನ ಚಳುವಳಿಯ ಸಕ್ರಿಯ ನಾಯಕರಾಗಿರುವ ಬುದ್ಧ ಬಸವ ಅಂಬೇಡ್ಕರ್ ಅವರ ಅಪ್ಪಟ ಅನುಯಾಯಿ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಸ್ವಾತಂತ್ರ್ಯ ಅಭ್ಯರ್ಥಿ ಶರಣಬಸಪ್ಪ ಪಿ ಸೂಗೂರ್ ಅವರಿಗೆ ಇಂದು ನಗರದ ಮಯೂರ ಬದ್ಶಾಹಿ ಹೋಟೆಲ್ ಸಭೆಯನ್ನು ನಡೆಸಿ ಬೆಂಬಲಿಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ರಾಜ್ಕುಮಾರ್ ಮೂಲಭಾರತಿ ಮಾತನಾಡಿ, ಬೀದರ್ ಜಿಲ್ಲೆಯ ಎಲ್ಲ ಪದವೀಧರರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಮ ಸಂಖ್ಯೆ 12 ಶರಣಬಸಪ್ಪ ಪಿ ಸೂಗೂರ್ ಅವರಿಗೆ ಮೊದಲನೆಯ ಪ್ರಾಶಸ್ತ್ಯ ಮತವನ್ನು ನೀಡಿ ಗೆಲ್ಲಿಸಲು ಮನವಿ ಮಾಡಿದ್ದರು. ದಲಿತ ಮುಖಂಡ ನಾಗೇಂದ್ರ ದಂಡೆ ಮಾತನಾಡಿ, ಬಿಜೆಪಿ ಕಾಂಗ್ರೆಸ್ ಒಂದು ನಾಣ್ಯದ 2 ಮುಖಗಳಾಗಿವೆ ಎಂದು ದಲಿತರ ಉದ್ಧಾರ ಮಾಡಿಲ್ಲ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತದ ವಿರೋಧಿ ಪಕ್ಷಗಳಾಗಿವೆ. ಕಾರಣ ಹೋರಾಟಗಾರ ಶರಣಬಸಪ್ಪ ಸೂಗೂರ್ ಅವರಿಗೆ ಮತ ನೀಡಲು ಮನವಿ ಮಾಡಿದ್ದರು. ಆರ್ಪಿಐ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಮಾತನಾಡಿ, ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರುವ ಹೋರಾಟಗಾರ ಬಹುಜನ ನಾಯಕ ಶರಣಬಸಪ್ಪ ಬಿ ಸೂಗೂರ್ ಅವರಿಗೆ ಆರ್ಪಿಐ ಅಂಬೇಡ್ಕರ್ ಪಕ್ಷದ ವತಿಯ ಬೆಂಬಲವನ್ನು ನೀಡಿ ಸೂಗೂರ್ ಅವರಿಗೆ ಮತ ನೀಡಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಗೌರವಿಸಿದಂತೆ ಆಗುತ್ತದೆ. ಎಲ್ಲ ಅಂಬೇಡ್ಕರ್ ವಾದಿಗಳು ಸೂಗೂರ್ ಅವರಿಗೆ ಮತ ನೀಡಲು ಕೋರಿದ್ದರು. ಅಂಬೇಡ್ಕರ್ ಯುವ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಜ್ಕುಮಾರ್ ಗುನ್ನಳ್ಳಿ ಮಾತನಾಡಿ, ಪದವೀಧರ ಕಲ್ಯಾಣ ಆಗಬೇಕಾದರೆ ಎಲ್ಲ ಸಮಸ್ಯೆ ಬಗ್ಗೆ ಹರಿಯಬೇಕಾದರೆ ಹೋರಾಟಗಾರರಾದ ಶರಣಬಸಪ್ಪ ಸೂಗೂರ್ ಅವರಿಗೆ ಮತ ನೀಡಿದ್ದರು. ಬಿಎಸ್ಐ ಮುಖಂಡರಾದ ವೀರಶೆಟ್ಟಿ ದಿನೇ ಮಾತನಾಡಿದ್ದರು. ಈಗ ನಮ್ಮ ವಿನಂತಿ ಏನಂತಂದ್ರೆ, ಈಗೇನು ಸತ 3ನೇ ತಾರೀಕಿಗೇನು ಮತದಾನ ಇದೆ ಈಶಾನ್ಯ ವಲಯ ಪದವೀಧರರ ಮತಕ್ಷೇತ್ರದ್ದು. ಇದರಲ್ಲಿ ದಲಿತ ಸಮಾಜ ವ್ಯಕ್ತಿ 50 ವರ್ಷದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಸಿದು ಚುನಾವಣೆ ಕಣದಲ್ಲಿದ್ದಾರೆ. ಎಲ್ಲ ದಲಿತ ಮತದಾರರು, ಬ್ಯಾಕ್ವರ್ಡ್ ಮತದಾರರು, ಮೈನಾರಿಟಿ ಮತದಾರರು, ಏನು ತುಳಿತಕ್ಕೆ ಒಳಪಡಿಸಲಾದಂಥ ಸಮಾಜ ಏನಿದೆ, ಈ ಎಲ್ಲ ಸಮಾಜದವರು ಈ ಹೋರಾಟ ಮನೋಭಾವನದ ವ್ಯಕ್ತಿಗೆ ನಿಮ್ಮ ಮತ ಚಲಾಯಿಸಿದ್ರ ನಮ್ಮ ಸಮಸ್ಯೆಗಳ ಬಗ್ಗೆದಾಗ ಇವರು ಹೋಗಿ ಅಸೆಂಬ್ಲಿನಲ್ಲಿ ಏನಪ್ಪ ಧ್ವನಿ ಎತ್ತಬೋದು ಅಂತ ಒಂದು ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾನು ತಮ್ಮೆಲ್ಲರ ತಮ್ಮೆಲ್ಲರಿಗೆ ಮತದಾರರೇನಿದ್ದೀರಿ ಪದವೀಧರ ಮತದಾರರು ಯಾವುದೇ ದುಡ್ಡಿನ ಆಸೆಗೆ ವಿಷಯಕ್ಕೇನಪ್ಪ ಒಳಗಾಗ್ದೇನೆ ಶರಣಪ್ಪ ಪಿ ಸೂಗೂರ್ ಅವರೇನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದಾರೆ.
ಹಾಗಾಗಿ ನಾವು ಏನು ಪದವೀಧರ ಮತದಾರರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದರೆ ತಮ್ಮದು ಎಲ್ಲ ಅಮೂಲ್ಯವಾದ ಮತವನ್ನು ಇವ್ರದ್ದು ಕರ್ಮ ಸಂಖ್ಯೆ ಏನು 12 ಇದೆ, ಇವರು ಕರ್ಮ ಸಂಖ್ಯೆ 12ಕ್ಕೆ ತಾವು ಮೊದಲನೇ ಮತವನ್ನು ನೀಡಿ ಇವರಿಗೆ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳಿ ನಾವು ಎಲ್ಲ ಮತದಾರ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೊತೆಯಾಗಿ ಇವರು ದಲಿತ ಚಳವಳಿ ಮತ್ತು ಬಹುಜನ್ ಚಳವಳಿಯಲ್ಲಿ ತೊಡಗಿಸ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ವ್ಯಕ್ತಿಯಾಗಿದ್ದಾರೆ. ಮತ್ತು ಇವ್ರಿಗೆ ಆಯ್ಕೆ ಮಾಡಿ ಕಳಿಸ್ಬಿಟ್ರೆ ಮತ್ತು ಇನ್ನೂ ಭಾಳಷ್ಟು ನಿಜವಾಗ್ಲೂ ಏನದ ಅಂತಂದರೆ ಈ ಭಾಗದ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಹೇಳಿ ಸಮಸ್ತ ಈಶಾನ್ಯ ಪದವೀಧರರ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಇವರನ್ನು ಆಯ್ಕೆ ಮಾಡಿ ನಾವು ಏನದ ವಿಧಾನಸಭೆಗೆ ಕಳಿಸಿದರೆ ನಮ್ಮ ಪದವೀಧರರ ಸಮಸ್ಯೆಗಳೇನಿವೆ ಅವುಗಳ ಬಗ್ಗೆ ಇವರೇನದ ಧ್ವನಿ ಎತ್ತಿದ್ರೆ ನಮ್ದು ಏನೇ ಸಮಸ್ಯೆಗಳಿದ್ದರೆ ಏನದ ಇಂಥ ಸಮಸ್ಯೆಗಳೇನದ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಮಾತ್ರ ಅವರ ಸಮಸ್ಯೆಗಳೇನದ ಬಗೆಹರಿತವ. ಖಾಲಿ ಏನದ ಅವ್ರಿಗೇನದ ಸಮಸ್ಯೆನೇ ಗೊತ್ತಿಲ್ಲ ಅಂಥ ವ್ಯಕ್ತಿಗಳೇನದ ಇವತ್ತೇನದ MLC ಆಗಿ ಏನದ ನಡೆದಿದ್ದಾರೆ ವಿಧಾನಸಭೆಯಲ್ಲಿ ನಡೆದಿದ್ದಾರೆ. ಅವರು ವಿಧಾನಸಭೆಗೆ ಹೋಗಿ ಬಂದು ಖಾಲಿ ಅನ್ನೋ ಎಲ್ಲ ಇಲಾಖೆಗಳಲ್ಲಿ RTI ಹಾಕ್ತಾಯಿದ್ದಾರೆ. RTI ಹಾಕಿ ಅವ್ರ ಮತ ಏನದ ಪುನಃ ದುಡ್ಡು ಮಾಡೋ ಕೆಲಸನೇ ಮಾಡ್ತಾಯಿದ್ದಾರೆ ಹೊರತು ಅವ್ರೇನದ ಸಾರ್ವಜನಿಕರದ್ದು ಏನದ ನಮ್ಮ ಪದವೀಧರರ ಸಮಸ್ಯೆಗಳೇನದ ಬಗೆಹರಿಸೋ ನಿಟ್ಟಿನಲ್ಲಿ ಏನದ ಒಬ್ಬ MLC ಕೂಡ ಕೆಲಸ ಮಾಡ್ತಾಯಿಲ್ಲ. ನಮ್ಗೆ ನೋವಿನ ಸಂಗತಿ ಇದೆ. ಯಾಕಂದ್ರೆ ಪದವೀಧರರು ಏನದ ಏನು ಸಮಸ್ಯೆ ಇರ್ತಾವ ಈ ಚುನಾವಣೆ ಬಂದಾಗ ಮಾತ್ರ ಏನದ ನಿಮ್ಮ ಸಮಸ್ಯೆಗಳ ಬಗ್ಗೆದಾಗ ನಾವು ಏನದ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಏನದ ಸುಳ್ಳು ಆಶ್ವಾಸನೆ ಕೊಡ್ತಾಯಿದ್ದಾರೆ. ಸುಳ್ಳು ಆಶ್ವಾಸನೆ ಕೊಟ್ಟು ಏನು ನಮ್ಮ ಮತಗಳು ಏನದ ಪಡೆದುಕೊಂಡ ನಂತರ 6 ವರ್ಷ ಏನದ ಪದವೀಧರರ ಬಗ್ಗೆದಾಗ ಏನದ ಒಂದು ಭೀ ಏನದ ಸಭೆ ಮಾಡಲ್ಲ, ಏನು ಚರ್ಚೆ ಮಾಡಲ್ಲ. ಮತ್ತು ಅವ್ರದ್ದು ಸಮಸ್ಯೆಗಳೇನದ ಬಗೆಹರಿಸ್ಲಿಕ್ಕೆ ಏನದ ಇವ್ರು ಸಂಪೂರ್ಣ ವಿಫಲ ಇದ್ದಾರೆ. ಅದ್ರ ಕಡೆಯಿಂದ ಏನದ ನಾವೇನದ ಈಗಿನ ಸಲ ನಮ್ಮ ಶರಣಬಸಪ್ಪ P. ಸುಗೂರ್ ಅವರನ್ನೇನದ ಪ್ರಚಂಡ ಬಹುಮತದಿಂದ ಏನದ ಆರಿಸಿ ಕಳಿಸಿದ್ರೆ ಏನದ ನಮ್ಮದು ಸಮಸ್ಯೆಗಳ ಬಗ್ಗೆ ಇವರೇನದ ಇದು ಮಾಡ್ತಾರಂಥೇಳಿ ಈ ಮೂಲಕ ನಾನೇನಂತ ವಿನಂತಿ ಮಾಡ್ಕೊಳ್ತೇನೆ ಬಂಧುಗಳೇ. ಜಾತ್ಯತೀತ ಜನತಾದಳ ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ SC/ST ವಿಭಾಗದ ಅಧ್ಯಕ್ಷರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರಿಗೆ ಬೀದರ್ ಜಿಲ್ಲೆಯ ವಿವಿಧ ದಲಿತ ಕನ್ನಡಪರ ಸಂಘಟನೆಗಳ ಮುಖಂಡರು 54ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ನೂರಾರು ಕಾಲ ಬಾಳಿ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದ್ದರು. ಅಲ್ಲದೆ ಸೋನಿ 9 ನ್ಯೂಸ್ ವತಿಯಿಂದ ಯಾದವರಾವ್ ಕಲಾಲ್, ವಿಜಯಕುಮಾರ್, ಪ್ರಭಾವತಿ ಅವರ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿದ್ದರು. ಜೆಡಿಎಸ್ ಪರಿಶಿಷ್ಟ ಜಾತಿಯ ವಿಭಾಗದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ದೇವೇಂದ್ರ ರಾಮಚಂದ್ರ ಸೋನಿಯವರ 54ನೇ ಹುಟ್ಟುಹಬ್ಬದ ಶುಭಾಶಯಗಳು ಗೆಳೆಯರ ಬಳಗ ಕೋರಿದ್ದಾರೆ. ಬೀದರ್ ಜಿಲ್ಲೆಯ ಜಾತ್ಯತೀತ ಜನತಾದಳ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರಿಗೆ ಗೆಳೆಯರ ಬಳಗದ ಭರತ್ ಕಾಂಬ್ಳೆ, ಪ್ರದೀಪ್ ಜಂಜೀರೆ, ಸಂಗಪ್ಪ ಚಿದ್ರಿ, ಹನುಮಂತ್ ಬರೂರೆ ಸೇರಿದಂತೆ ಹಲವಾರರು 54ನೇ ಜನ್ಮದಿನದ ಶುಭಾಶಯಗಳು ಹೇಳಿ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತು ನೀಡಿ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.